ಸದ್ಯಕ್ಕೆ ದೇವರಾಜು ಪರವಾಗಿ ಅಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಜಮೀನಿನ ಮೂಲ ಮಾಲೀಕ ದೇವರಾಜು ಅವರು ಲೋಕಾಯುಕ್ತ ತನಿಖೆಯ ಬಿಸಿಯನ್ನು ಅವರು ಎದುರಿಸಿದ್ರು. ಅದಾದ್ಮೇಲೆ ಇಡಿ ರೇಡ್ ಎಲ್ಲ ಅವ್ರ ಮನೆ ಮೇಲೆ ಆಗಿತ್ತು. ಹಾಗಾಗಿ ಜಮೀನು ಮಾರಿ 24 ವರ್ಷ ಆಗಿದೆ. ಇಷ್ಟು ವರ್ಷಗಳು ಇಲ್ಲದ ಒಂದು ತೊಂದರೆ ಇವಾಗ ಆಗ್ತಿದೆ ಅಂತ ಹೇಳಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಅವ್ರ ಪರ ವಕೀಲರು. ಜೊತೆಗೆ ತಮಗೆ ರಕ್ಷಣೆ ಬೇಕು ಅಂತಾನೂ ಕೂಡ, ಅಂದ್ರೆ ಅವ್ರ ಕಕ್ಷಿದಾರರಿಗೆ ರಕ್ಷಣೆ ಕೊಡಬೇಕು ಅಂತಾನೂ ಅವ್ರು ಕೇಳ್ತಾ ಇದ್ದಾರೆ. ಅಕಸ್ಮಾತ್ ರಕ್ಷಣೆ ಕೊಡೋಕೆ ಬಯಸಿದ್ದಿದ್ರೆ ಅದನ್ನ ಆದೇಶದಲ್ಲಿ ದಾಖಲು ಮಾಡಬೇಕು, ಇಲ್ಲಾಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ರಕ್ಷಣೆಯನ್ನ ಕೇಳಬೇಕಾಗುತ್ತೆ ಅಂತಾನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. 1935ರಲ್ಲಿ ಭೂಮಿ ಬೆಲೆ ಆ ಭಾಗದಲ್ಲಿ ಅತ್ಯಂತ ಕಡಿಮೆ ಅಂತ ಇತ್ತು. ಮಾರಿನೇ 24 ವರ್ಷ ಆಗೋಯ್ತು. ಸೊ ಇವಾಗ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಅರ್ಜಿದಾರರು ಸಂಪೂರ್ಣವಾಗಿ ವಿವರಗಳನ್ನ ಕೊಟ್ಟಿಲ್ಲ. ಅರ್ಜಿದಾರರು ಏಕಸದಸ್ಯ ಪೀಠದ ದಾರಿಯನ್ನ ಹಿಂದೆ ವಿಚಾರಣೆ ಸಂದರ್ಭದಲ್ಲಿ ತಪ್ಪಿಸಿದ್ದಾರೆ. ಹಾಗಂತ ಏಕಸದಸ್ಯ ಪೀಠದ ಆದೇಶದ ಬಗ್ಗೆ ನಾವು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಇಲ್ಲಿ ವಿಚಾರಣೆ ಸರಿಯಾದ ದಾರಿಯಲ್ಲಿ ಸಾಗಬೇಕು ಅಂತ ದೇವರಾಜು ಪರ ವಕೀಲರು ಕೇಳ್ತಾ ಇದ್ದಾರೆ. ಹಕ್ಕಿನ ಪ್ರಕಾರನೇ ಕಾನೂನು ರೀತಿಯಲ್ಲೇ ಭೂಮಿಯನ್ನ ಮಾರಿರೋದು ದೇವರಾಜು ಅವರು, ಜಮೀನಿನ ಮೂಲ ಮಾಲೀಕ ಅವರು. ಆದ್ರೆ ಈಗ ಅನಗತ್ಯವಾಗಿ ಅವರಿಗೆ ವಿಚಾರಣೆಯ ಒಂದು ಕಿರಿಕಿರಿ ಆಗ್ತಾ ಇದೆ. ಮತ್ತೆ ದಿನ ಬೆಳಗಾದ್ರೆ ವಿಚಾರಣೆಗೆ ಕಚೇರಿಗಳಿಗೆ ಅಲ್ದಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಡಿನೋಟಿಫಿಕೇಶನ್ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅದೇನು ಹೊಸದಲ್ಲ. ದೇವರಾಜು ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿದ್ದಾರೆ. ಅವ್ರದ್ದೇನು ತಪ್ಪೇ ಇಲ್ಲ ಇದರಲ್ಲಿ. ಏಕಸದಸ್ಯ ಪೀಠದ ಆದೇಶದ ಮಧ್ಯೆ ಬರೋದಿಲ್ಲ. ಆದ್ರೆ ಇಲ್ಲಿ ವಿಚಾರಣೆ ಆಗಲಿ. ನಮ್ಮನ್ನ ಪೀಠದಿಂದ ಪೀಠಕ್ಕೆ ಅಲಿಸಬೇಡಿ ದಯವಿಟ್ಟು. ಸರಿಯಾಗಿ ಸಾಕ್ಷ್ಯಾಧಾರವನ್ನ ತಂದಿದ್ದೀವಿ, ಡಾಕ್ಯುಮೆಂಟ್ಸ್ ಇದೆ, ವಿಚಾರಣೆ ಸರಿಯಾಗಲಿ. ಹಕ್ಕಿನ ಪ್ರಕಾರನೇ ಕಾನೂನು ರೀತಿಯಲ್ಲೇ ದೇವರಾಜು ಅವರು ತಮ್ಮ ಭೂಮಿಯನ್ನ ಮಾರಿರೋದು. ಇವತ್ತಿನ ವಿಚಾರಣೆ ಸಂದರ್ಭದಲ್ಲೂ ಕೂಡ 17A ಕಾಯ್ದೆಯ ಬಗ್ಗೆ ವಿವರಣೆಯನ್ನ ಈಗ ವಕೀಲರಲ್ಲಿ ಕೊಡ್ತಿದ್ದಾರೆ ಅಂತಲೂ ಕೂಡ ಗೊತ್ತಾಗಿದೆ. ಇಲ್ಲಿ ಜಮೀನಿನ ಮೂಲ ಮಾಲೀಕ ಈ ಪ್ರಕರಣದಲ್ಲಿ A4 ಅಂತ ಲೋಕಾಯುಕ್ತ ಕನ್ಸಿಡರ್ ಮಾಡ್ಕೊಂಡಿತ್ತಲ್ಲ ದೇವರಾಜು ಅವರು, ಅವ್ರ ಬಗ್ಗೆ ಅವ್ರ ಪರ ವಕೀಲರು ಹೇಳುವಾಗ ಏಕಸದಸ್ಯ ಪೀಠದಲ್ಲಿ ದೂರುದಾರರು ಯಾರೆಲ್ಲ ಒಂದಿಷ್ಟು ದಾಖಲೆ ಕೊಟ್ಟಿದ್ರು ಅದು ಸರಿಯಾಗಿರ್ಲಿಲ್ಲ. ಜಮೀನನ್ನ ಮಾರುವಂತ ಸಂದರ್ಭದಲ್ಲಿ ಹಕ್ಕಿನ ಪ್ರಕಾರನೇ ದೇವರಾಜು ಅವರು ಭೂಮಿ ಮಾರಿದ್ರು. 24 ವರ್ಷನೇ ಕಳೆದೋಗಿದೆ ಜಮೀನನ್ನ ಮಾರಿ, ಆ ಭೂಮಿಯನ್ನ ಮಾರಿ. ಈಗ ನೋಡಿದ್ರೆ ಅನಗತ್ಯವಾಗಿ ಕಿರುಕುಳ ಆಗ್ತಾ ಇದೆ. ಕ್ರಿಮಿನಲ್ ಕೇಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅರ್ಜಿದಾರರು ಸಂಪೂರ್ಣವಾಗಿ ವಿಚಾರವನ್ನ ಏಕಸದಸ್ಯ ಪೀಠದಲ್ಲಿ ಮಂಡಿಸಿರ್ಲಿಲ್ಲ. ಅಟ್ಲೀಸ್ಟ್ ಇಲ್ಲಿ ನಮ್ಗೆ ವಾದವನ್ನ ಮಾಡೋದಕ್ಕೆ ಅಥವಾ ನಮ್ಮ ಪಾತ್ರ ಏನಿದೆ ಅದನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಂಬತ್ತು ವಯಸ್ಸು ಅವರಿಗೀಗ ದೇವರಾಜು ಅವರಿಗೆ. ಈ ವಯಸ್ಸಲ್ಲಿ ಅವರು ಕ್ರಿಮಿನಲ್ ಕೇಸ್ ಹಾಕಿರೋದ್ರಿಂದ ಅದನ್ನೆಲ್ಲ ಫೇಸ್ ಮಾಡಕ್ ಸಾಧ್ಯ ಇಲ್ಲ ಅವ್ರ ಹತ್ರ. ಸಿಬಿಐ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಪೊಲೀಸ್ ಕಚೇರಿಗೆ ಅಲಿಬೇಕಾಗುತ್ತೆ. ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ, ಮತ್ತೆ ಕೊಡ್ತಾರೆ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಆಸ್ತಿ ಮಾರಾಟ ಮಾಡಿದ್ದು ಆಗಿದೆ. ಅವರು 24 ವರ್ಷ ಆಗಿದೆ. ಇಷ್ಟು ವರ್ಷ ಇಲ್ದಿರೋಂಥ ಒಂದು ತಕರಾರು ಇವಾಗ ಯಾಕೆ? ಅದರಲ್ಲೂ ಕ್ರಿಮಿನಲ್ ಕೇಸ್ ಆಗಿದೆ ದೇವರಾಜು ಮೇಲೆ. ಈ ವಯಸ್ಸಲ್ಲಿ ಅವ್ರ ಕಚೇರಿಯಿಂದ ಕಚೇರಿಗೆ ಅಲಿಬೇಕಾ? ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ. ಕಾನೂನು ರೀತಿಯಲ್ಲೇ ಜಮೀನನ್ನು ಅವಾಗ ಮಾರಿರೋದು. ಸೊ ಇವಾಗ ನಮಗೆ ರಕ್ಷಣೆ ಬೇಕು ನಮ್ಮ ಕಕ್ಷಿದಾರರಿಗೆ, ದೇವರಾಜು ಅವ್ರಿಗೆ ಅಂತ ಹೇಳಿ ದವೆ ಅವ್ರು ಕೇಳ್ತಾ ಇದ್ದಾರೆ.